ಎಲ್ಲರಿಗೂ ನಮಸ್ಕಾರ. ಅನಾಲಿಟಿಕ್ ಸೊಲ್ಯೂಷನ್ಸ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಪವರ್ ಕ್ವೆರಿ ಎಡಿಟರ್ ಮೂವ್ ಕಾಲಮ್ಸ್ ಹೇಗೆ ಉಪಯೋಗಿಸಬೇಕು ಅಂತ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಈ ಪವರ್ ಕ್ವೆರಿ ಎಡಿಟರ್ ಅಲ್ಲಿ ಒಂದು ಟೇಬಲ್ ಇದೆ. ಈ ಟೇಬಲ್ ಅಲ್ಲಿ ತುಂಬಾ ಕಾಲಮ್ಸ್ ಇದಾವೆ. ಈ ಕಾಲಮ್ಸ್ ನ ನಾನು ಒಂದ್ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಮೂವ್ ಮಾಡ್ಬೇಕಂದ್ರೆ ಅಕಸ್ಮಾತ್ ಏನೋ ನಾನು ಚೆಕ್ ಮಾಡ್ತಾ ಇರ್ತೀನಿ. ಯಾವ್ದೋ ಒಂದು ಕಾಲಮ್ ತುಂಬಾ ಇಂಪಾರ್ಟೆಂಟ್ ಇದೆ, ಅದು ನನಗೆ ಮೊದಲೇ ಬರ್ಬೇಕಿಲ್ಲಿ, ಅಥವಾ ಈ ಕಾಲಮ್ ಬೇಡ, ನನಗೆ ಇದು ಕೊನೆಯಲ್ಲಿ ಇರಬೇಕು. ಸೊ ಈ ರೀತಿ ನಾನು ಏನಾದ್ರು ಕಾಲಮ್ಸ್ ನ ಮೂವ್ ಮಾಡಬೇಕು ಅಂದ್ರೆ ಈ ಮೂವ್ ಕಾಲಮ್ಸ್ ನ ನಾನು ಯೂಸ್ ಮಾಡ್ಕೋಬಹುದು. ಇಲ್ಲಿ ಟ್ರಾನ್ಸ್ಫಾರ್ಮ್ ಅಲ್ಲಿ ಇಲ್ಲಿ ಮೂವ್ ಅಂತ ಒಂದು ಆಪ್ಷನ್ ಇದೆ. ಮೂವ್ ಅಂತ ನೋಡಿ, ಅದೇನತ್ತೆ, ಮೂವ್ ಕಾಲಮ್ಸ್ ಟು ಎ ಡಿಫ್ರೆಂಟ್ ಪೊಸಿಷನ್ ಇನ್ ದಿ ಟೇಬಲ್. ಅಂದ್ರೆ ಒಂದು ಕಾಲಮ್ ನಾನು ಬೇರೆ ಪೊಸಿಷನ್ ಗೆ ಮೂವ್ ಮಾಡಬೇಕು ಅಂದ್ರೆ ನಾನು ಈ ಮೂವ್ ಅನ್ನೋ ಆಪ್ಷನ್ ನ ಯೂಸ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನನಗೆ ಇದು ಆರ್ಡರ್ ಡೇಟ್ ಮತ್ತೆ ಶಿಪ್ ಡೇಟ್ ಇದು ಕೊನೆಯಲ್ಲಿ ಇರಬೇಕು. ನಾನು ಏನ್ ಮಾಡ್ತೀನಿ, ಇಲ್ಲಿ ಈ ಆರ್ಡರ್ ಡೇಟ್ ಸೆಲೆಕ್ಟ್ ಮಾಡ್ತೀನಿ, ಮೂವ್ ಟು ದಿ ಎಂಡ್ ಅಂತ ಕೊಡ್ತೀನಿ. ನೋಡಿ, ಎಂಡ್ ಹೊರಟಾಯ್ತು, ಅಂದ್ರೆ ಕೊನೆಯಲ್ಲಿ ಅದು ಪ್ಲೇಸ್ ಆಗೋಯ್ತು. ಶಿಪ್ ಡೇಟ್ ಇದು ಕೂಡ ನಾನು ಕೊನೆಗೆ ಬೇಕು. ಏನ್ ಮಾಡ್ತೀನಿ, ಸೆಲೆಕ್ಟ್ ಮಾಡಿ ಟು ದಿ ಎಂಡ್ ಅಂತ ಕೊಡ್ತೀನಿ, ಇದು ಕೊನೆಗೆ ಹೋಯ್ತು. ಈ ರೀತಿ ನಾನು ಸಪರೇಟ್ ಆಗಿ ಮಾಡೋ ಅವಶ್ಯಕತೆನೂ ಇಲ್ಲ. ಅಕಸ್ಮಾತ್ ನನಗೆ ಒಂದಕ್ಕಿಂತ ಹೆಚ್ಚು ಟೇಬಲ್ ಅಂದ್ರೆ ಒಂದಕ್ಕಿಂತ ಹೆಚ್ಚು ಕಾಲಮ್ಸ್ ನಾನು ಮೂವ್ ಮಾಡಬೇಕು, ಆವಾಗ ನಾನು ಮಲ್ಟಿಪಲ್ ಸೆಲೆಕ್ಷನ್ ಮಾಡಬೇಕು. ನೋಡಿ, ಈಗ ಆರ್ಡರ್ ಐಡಿ ಮತ್ತೆ ಕಸ್ಟಮರ್ ಐಡಿ ಎಂಡ್ ಹೋಗ್ಬೇಕು. ನಾನು ಎರಡನ್ನೂ ಸೆಲೆಕ್ಟ್ ಮಾಡ್ಕೊಂಡೆ. ಇವಾಗ ನಾನು ಮೂವ್ ಟು ಎಂಡ್ ಅಂತ ಕೊಡ್ತೀನಿ. ನೋಡಿ, ಎಂಡ್ ಹೊರಟಾಯ್ತು. ಸಪೋಸ್ ಇವಾಗ ಯಾವ್ದೋ ಒಂದು ಕಾಲಮ್ ನನಗೆ ಫಸ್ಟ್ ಬರಬೇಕು. ಈಗ ಪ್ರಾಡಕ್ಟ್ ಐಡಿ ನನಗೆ ಫಸ್ಟ್ ಕಾಲಮ್ ಅಲ್ಲಿ ಇರಬೇಕು. ಸೆಲೆಕ್ಟ್ ಮಾಡ್ಕೊಂಡೆ, ಇಲ್ಲೋಗ್ಬಿಟ್ಟು ಬಿಗಿನಿಂಗ್ ಅಂತ ಕೊಡ್ತೀನಿ. ಇದು ಮೊದಲನೇ ಕಾಲಮ್ ಆಗ್ಬಿಡುತ್ತೆ, ಅಂದ್ರೆ ಬಿಗಿನಿಂಗ್ ಬರುತ್ತೆ. ಈಗ ಈ ರೋ ಐಡಿ ಇದೆ, ಈ ರೋ ಐಡಿ ನನಗೆ ಲೆಫ್ಟ್ ಸೈಡ್ ಶಿಫ್ಟ್ ಆಗಬೇಕು. ಇಲ್ಲೋಗ್ಬಿಟ್ಟು ಮೂವ್ ಲೆಫ್ಟ್ ಅಂತ ಕೊಡ್ತೀನಿ, ಅದು ಒನ್ ಸ್ಟೆಪ್ ಒನ್ ಪೊಸಿಷನ್ ಲೆಫ್ಟ್ ಶಿಫ್ಟ್ ಆಗುತ್ತೆ. ಅಕಸ್ಮಾತ್ ಏನಾದ್ರು ನಾನು ರೈಟ್ ಶಿಫ್ಟ್ ಮಾಡ್ಬೇಕು ಅಂದ್ರೆ ಯಾವ್ದಾದ್ರು ಒಂದು ಕಾಲಮ್ ಸೆಲೆಕ್ಟ್ ಮಾಡ್ಕೊಂಡು, ನೋಡಿ ಇವಾಗ ರೀಜನ್ ಒಂದು ಪೊಸಿಷನ್ ಲೆಫ್ಟ್ ಗೆ ಅಥವಾ ಒಂದು ಪೊಸಿಷನ್ ರೈಟ್ ಗೆ, ಅಥವಾ ಈ ಪೋಸ್ಟಲ್ ಕೋಡ್ ನ ರೀಜನ್ ಆದ್ಮೇಲೆ ಮೂವ್ ಮಾಡೋಣ. ಇಲ್ಲಿ ಹೋಗ್ಬಿಟ್ಟು ಮೂವ್ ರೈಟ್ ಅಂತ ಕೊಡ್ತೀನಿ. ನೋಡಿ, ರೀಜನ್ ಅಂತ ಅದಾದ್ಮೇಲೆ ಪೋಸ್ಟಲ್ ಕೋಡ್ ಬಂತು. ಒಂದೇ ಕಾಲಮ್ ಅಂತಲ್ಲ, ನಾನು ಮಲ್ಟಿಪಲ್ ಕಾಲಮ್ಸ್ ಕೂಡ ನಾನು ಸೆಲೆಕ್ಟ್ ಮಾಡಿ ಮೂವ್ ಮಾಡಬಹುದು. ಈ ಮೂವ್ ಅನ್ನೋದು ನಾನು ಬರೀ ಇಲ್ಲಿ ಟ್ರಾನ್ಸ್ಫಾರ್ಮ್ ಮತ್ತೆ ಮೂವ್ ಇದೊಂದೇ ಆಪ್ಷನ್ ಇಲ್ಲ. ಇನ್ ಕೇಸ್ ಏನಾದ್ರು ಮೂವ್ ಮಾಡ್ಬೇಕು ಅಂದ್ರೆ ರೈಟ್ ಕ್ಲಿಕ್ ಮಾಡಿ, ಇಲ್ಲೂ ನನಗೆ ಮೂವ್ ಆಪ್ಷನ್ಸ್ ಇದೆ, ಇಲ್ಲೂ ಕೂಡ ಈ ಆಪ್ಷನ್ಸ್ ನ ಯೂಸ್ ಮಾಡಬಹುದು. ಲೆಫ್ಟ್ ಯೂಸ್ ಮಾಡಿದ್ರೆ ಲೆಫ್ಟ್ ಸೈಡ್ ಶಿಫ್ಟ್ ಆಗುತ್ತೆ, ರೈಟ್ ಕ್ಲಿಕ್ ಮಾಡಿದ್ರೆ ರೈಟ್ ಸೈಡ್ ಶಿಫ್ಟ್ ಆಗುತ್ತೆ. ಬಿಗಿನಿಂಗ್ ಅಂದ್ರೆ ಕಂಪ್ಲೀಟ್ ಬಿಗಿನಿಂಗ್ ಅಲ್ಲಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಬಂದ್ಬಿಡುತ್ತೆ, ಸ್ಟಾರ್ಟಿಂಗ್ ಗೆ ಕಾಲಮ್ಸ್ ಮೂವ್ ಆಗುತ್ತೆ. ಎಂಡ್ ಅಂದ್ರೆ ಕಂಪ್ಲೀಟ್ ಎಂಡ್ ಗೆ ಮೂವ್ ಆಗುತ್ತೆ. ಇದು ಬಿಟ್ಟು ಇನ್ ಕೇಸ್ ನೀವು ಏನಾದ್ರು ಅಕಸ್ಮಾತ್ ಮೂವ್ ಮಾಡಬೇಕು ಅಂದ್ರೆ ಪ್ರತಿ ಸರಿ ಹೋಗ್ಬಿಟ್ಟು ಮೂವ್ ಅಂತ ಕೊಡೋ ಅವಶ್ಯಕತೆ ಇಲ್ಲ. ನೋಡಿ, ಇದು ಲೆಫ್ಟ್ ಅಂತ ಕೊಟ್ಟೆ, ಒಂದು ಪೊಸಿಷನ್ ಶಿಫ್ಟ್ ಆಯ್ತು. ಈಗ ಈ ಕಂಟ್ರಿ ನನಗೆ ಇಲ್ಲೆಲ್ಲೋ ಮೂವ್ ಆಗ್ಬೇಕು. ಪ್ರತಿ ಸರಿ ಒಂದೊಂದೇ ಟೈಮ್ ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನ ಡ್ರ್ಯಾಗ್ ಮಾಡಿ ಕೂಡ ನಾನು ಈ ತರ ಮೂವ್ ಮಾಡಬಹುದು. ನೋಡಿ, ಇಲ್ಲಿ ಮೂವ್ ಆಯ್ತು. ಸೊ ನಿಮ್ಗೆ ಆಪ್ಷನ್ಸ್ ಸೆಲೆಕ್ಟ್ ಮಾಡಿ ಮೂವ್ ಮಾಡ್ಬೇಕು ಅಂದ್ರೆ ರೈಟ್ ಕ್ಲಿಕ್ ಮೂವ್ ಆಪ್ಷನ್ಸ್ ಯೂಸ್ ಮಾಡಬಹುದು. ಇಲ್ಲ ನನಗೆ ಇದನ್ನ ಡ್ರ್ಯಾಗ್ ಮಾಡಿ ನಾನು ಮೂವ್ ಮಾಡ್ಬೇಕು ಅಂದ್ರೂ ಈ ತರ ಡ್ರ್ಯಾಗ್ ಮಾಡಿ ಇದನ್ನ ಮೂವ್ ಮಾಡ್ಕೋಬಹುದು. ಈ ತರ ನೀವು ಎಲ್ಲಿ ಬೇಕಾದ್ರೂ ಮೂವ್ ಮಾಡ್ಕೋಬಹುದು ಈ ತರ. ಸೊ ಇಮಿಡಿಯೇಟ್ ಮೂವ್ ಮಾಡ್ಬೇಕು ಅಂದ್ರೆ ಈ ತರ ಮಾಡಬಹುದು. ಈಗ ನಾನು ಮಲ್ಟಿಪಲ್ ಕಾಲಮ್ಸ್ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಇದನ್ನ ನಾನು ಡ್ರ್ಯಾಗ್ ಮಾಡ್ತೀನಿ, ಬಿಟ್ರೆ ನೋಡಿ ಮಲ್ಟಿಪಲ್ ಕಾಲಮ್ಸ್ ಕೂಡ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಬಹುದು ಈ ತರ. ಸೊ ಮೂವ್ ಅಂದ್ರೆ ಒಂದು ಕಾಲಮ್ ಅಥವಾ ಮಲ್ಟಿಪಲ್ ಕಾಲಮ್ಸ್ ನ ಒಂದು ಪೊಸಿಷನ್ ಇಂದ ಇನ್ನೊಂದು ಪೊಸಿಷನ್ಗೆ ಆ ಟೇಬಲ್ ಅಲ್ಲಿ ಮೂವ್ ಮಾಡಕ್ಕೆ ಈ ಮೂವ್ ಅನ್ನೋ ಆಪ್ಷನ್ಸ್ ನ ಯೂಸ್ ಮಾಡ್ತೀವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು.